SS ಎಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರು ಇಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಗ್ಲಾಸ್ನು ಹಾಕೊಡ್ತೀನಿ ಅಂತ ಅಂದಿದ್ರು. ಇವರು 15 ದಿವಸ ಟೈಮ್ ಕೊಟ್ಟಿದ್ರು, ಅವ್ರಿಗೆ 8 ದಿವಸ ಅಲ್ಲಿ ಗಾಡಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದೀವಿ ಸರ್. ಸ್ನೇಹಿತರೆ, ಬೆಸ್ಟ್ ಬಜೆಟಲ್ಲಿ ಆಮ್ನಿಯಲ್ಲಿ ನಿಮಗೆ ಪಾನಿಪುರಿ ಗಾಡಿ ಮಾಡಿದ್ದಾರೆ. ನ್ಯೂ ಡಿಸೈನ್, ಈ ಥರ ಡಿಸೈನ್ ನೀವು ಎಲ್ಲಿಯೂ ನೋಡಿಲ್ಲ. ಮತ್ತು ಫುಲ್ ಬಾಡಿನೂ SS ಅಲ್ಲೇ ಕೆಟ್ಟಿದ್ದಾರೆ. ಮತ್ತು ಬಜೆಟ್ನ ಹೇಳ್ತೀನಿ, ಬೆಸ್ಟ್ ಬಜೆಟ್ ಗಾಡಿ ನೋಡೋಣ ಬನ್ನಿ. ವರ್ಕ್ಶಾಪಲ್ಲಿ ಅದ್ದೂರಿಯಾಗಿ ಕೆಲಸ ನಡೀತಾ ಇದೆ. ನಮ್ಮ ಲಾಸ್ಟ್ ವಿಡಿಯೋ ನೋಡಿಬಿಟ್ಟು ಸುಮಾರು ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಪೆ ಆಟೋ ಅಲ್ಲಿ 3 ವೀಲರ್ ಆಟೋ ಅಲ್ಲಿ ಪಾನಿಪುರಿ ಗಾಡಿ ನಾವು ತೋಡಿಸೋದು, ಅದನ್ನು ನೋಡಿಬಿಟ್ಟು ಅವ್ರಿಗೆ ಸಿಕ್ಕಾಬಟ್ಟೆ ಆರ್ಡರ್ ಬಂದಿದೆ. ನೋಡಿ ಎಷ್ಟು ಆಟೋಗಳೇ 3 ವೀಲರಲ್ಲೇ ಪಾನಿಪುರಿ ಗಾಡಿ ರೆಡಿ ಆಗ್ತಾಯಿದೆ ಅಂತ. ಕೆಲಸ ಇವರು ಸೂಪರಾಗಿ ಮಾಡ್ತಾರೆ, ಕ್ವಾಲಿಟಿ ಕೆಲಸ ಬಜೆಟಲ್ಲೇ ಮಾಡಿಕೊಡ್ತಾರೆ. ಕಸ್ಟಮೈಸ್ ಪ್ರೊಡಕ್ಷನು, ನೀವು ಯಾವ ಡಿಸೈನ್ ಕೇಳ್ತೀರ ಆ ಡಿಸೈನಲ್ಲೇ ರೆಡಿ ಮಾಡಿ ಕೊಡೋದು. ಈ ಸಾರಿ ಒಂದು ಸ್ಪೆಷಲ್ ಏನಂದರೆ ಆಮ್ನಿಯಲ್ಲಿ ಪಾನಿಪುರಿ ಗಾಡಿ ಮಾಡಿದ್ದಾರೆ. ಅವರು ನಮ್ಮ ಮುಂದಿನ ವಿಡಿಯೋ ನೋಡಿ ಬಂದ ಆರ್ಡರು. ಸೊ ಆ ಗಾಡಿ ಫುಲ್ ಡೀಟೇಲ್ ನಿಮ್ಗೆ ತೋರಿಸ್ತೀನಿ. ಕಸ್ಟಮರ್ ಫೀಡ್ಬ್ಯಾಕ್ ಇರುತ್ತೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರನ್ನ ಹೇಳಿ ಸರ್. ಸರ್ ನಮ್ಮ ಹೆಸರು ದಿಲೀಪ್ ಅಂತ. ಯಾವ ಊರು ಸರ್? ಸರ್ ನಮ್ಮದು ಹಾಸನ್ನು. ಓಕೆ ಸರ್, ಇವ್ರ ಜೊತೆ ನೀವು ಆಮ್ನಿಯಲ್ಲಿ ಪಾನಿಪುರಿ ಗಾಡಿ ನೀವು ಬುಕ್ ಮಾಡಿದ್ದೀರಾ? ಹೌದು. ಇವತ್ತು ಡೆಲಿವರಿ ತೊಗೊಳ್ತೀರಾ? ಹೆಂಗೆ ಕೆಲಸ ಹೆಂಗಾಯಿತು, ಗಾಡಿ ಹೆಂಗೆ ಆಯಿತು ಹೇಳಿ ಸರ್. ಸರ್ ಕೆಲಸ ಅಂತಂದರೆ ನಾವು 15 ದಿವಸ ಟೈಮ್ ಕೊಟ್ಟಿದ್ವಿ. ಸರ್ 15 ದಿವಸ ಅಲ್ಲ, ನಾವು 8 ದಿವಸ ಗಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದವರು. ಆ್ಯಕ್ಚುಲಿ ನಮಗೆ 8 ದಿವಸ ಗಾಡಿ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಇದೆ ಗಾಡಿ. ನೋಡಿ ನಾವು ಯಾವ ಥರ ಹೇಳಿದ್ವಿ ಅದಕ್ಕೂ ಹೆಚ್ಚಿಗೆ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಗಾಡಿ ಅದ್ಭುತವಾಗಿ ಬಂದಿದೆ. ಮಾಡೋ ಅಂತಂದ್ರೆ ಮಾಡಿಸ್ಕೊಳ್ಳಿ. ಮತ್ತು ರೇಟ್ ರೀಸನಬಲ್ ರೇಟ್ ಇದೆ, ಏನು ರೇಟ್ ಅಂತ ಏನು ಹೆವಿ ಏನಿಲ್ಲ, ಮಾಡಿಸ್ಕೋಬೋದು. ನೀವು ಬೆಳೆ ಬಗ್ಗೆ ಮಾತಾಡಿದ್ರಾ? ಎಷ್ಟಕ್ಕೆ ಫೈನಲ್ ಆಗಿದೆ ಸರ್ ಈ ಗಾಡಿ? ಫೈನಲ್ ಸರ್ 190 ಆಯಿತು. 190 ಫೈನಲ್ ಲಾಸ್ಟ್ ಆಗಿದೆ. ಬೇರೆ ಕಡೆ ವಿಚಾರಣೆ ಮಾಡಿದ್ದೀವಿ. ಅವರು ಅಲ್ಲಿಗೂ ನಮಗೂ 50ರಿಂದ 60 ಸಾವಿರ ಡಿಫ್ರೆನ್ಸ್ ಬಂದಿದೆ. ಇಲ್ಲಿ ಪರವಾಗಿಲ್ಲ, ಮಾಡಿಸ್ಬೋದು. ಗಾಡಿ ಫೈನಲ್ ಚೆನ್ನಾಗಿ ಮಾಡಿದ್ದಾರೆ. ನಾವು ಯಾವ ರೀತಿ ಹೇಳಿದ್ರೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಮತ್ತೆ ಪೂರ ಟಚಪ್ ಎಲ್ಲ ಆಗಿತ್ತು. ನಮಗೆ ಈ ಥರ ಮೇಲೊಂದು ಟಾರ್ಪಲ್ ಕಟ್ಟಕ್ಕೆ ಒಂದು ಕಮ್ಮಿ ಬೇಕಾಯಿತು. ಅದನ್ನು ಸರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಯಾವ ರೀತಿ ಅಂತ ಅದೇ ಥರ ಮಾಡ್ಕೊಡ್ತಾರೆ. ಮಾಡಿಸಿ, ಪರವಾಗಿಲ್ಲ, ಮಾಡಿಸ್ಬೋದು. ಓಕೆ, ಇದ್ರ ಒಳಗಡೆ ಪಾನಿಪುರಿ ರ್ಯಾಕ್ ಹೆಂಗೆ ಬಗ್ಗೆ ಎರಡು ಮಾತು ಫುಲ್ SS ಎಲ್ಲ ಮಾಡಿದ್ದಾರೆ. ಹೆಂಗೆ ಆಯಿತು? SS ಎಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರು ಇಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಗ್ಲಾಸ್ನು ಹಾಕೊಡ್ತೀನಿ ಅಂತ ಅಂದಿದ್ರು. ಏನು ಆಗಲ್ಲ, ಹಾಸನಿಗೆ ತಗೊಂಡೋಗಿ ಗ್ಲಾಸ್ ಏನು ಹೋಗಲ್ಲ, ರೋಡ್ ಹೋಗಿ ಏನು ಆಗಲ್ಲ, ಆ ಥರ ಫಿಟ್ ಮಾಡ್ಕೊಡ್ತೀವಿ ಅಂತ ಅಂದ್ರು. ಬೇಡ, ನಾವು ಹಾಸನದಲ್ಲೇ ಮಾಡಿಸ್ಕೊತೀವಿ ಅಂತ ಅಂದ್ರು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಾವು ಹಾಸನದಲ್ಲೇ ಮಾಡಿಸ್ಕೊತೀವಿ, ಅವ್ರಿಗೇ ಮಾಡ್ಕೊಡ್ತೀವಿ ಅಂತ ಅಂದ್ರು. ಆ್ಯಕ್ಚುಲಿ ಅವರು ಬೇಡ, ನಾವು ಹೋಗ್ಬೇಕಾದ್ರೆ ರನ್ನಿಂಗಲ್ಲಿ ಬೇಡ, ಗ್ಲಾಸಲ್ಲಿ ಡ್ಯಾಮೇಜ್ ಆಗ್ತದೆ, ಇಲ್ಲ ಡ್ಯಾಮೇಜ್ ಆಗೋದಿಲ್ಲ ಅಂತ ಅಂದಿದ್ರು ಅವರು. ಅಷ್ಟು ಪರ್ಫೆಕ್ಟ್ ಇದೆ ಕೆಲಸ. ಮಾಡಿ ನೀವೇ ನೋಡಿ ಗಾಡಿ. ಆಯಿತು, ಫಿನಿಶಿಂಗ್ ಎಲ್ಲ ಸಕ್ಕತ್ತ. ಫುಲ್ SS ಎಲ್ಲ ತುಂಬ ಗ್ರ್ಯಾಂಡ್ ಆಗೈತೆ ಸರ್ ನನ್ನ ಬಗ್ಗೆ. ಮತ್ತೆ ಇದು ಪೇಂಟ್ ಜಾಬ್ ಬಗ್ಗೆ ಎರಡು ಮಾತು ಸರ್. ಪೇಂಟ್ ಎಲ್ಲ ನೋಡಿ, ಡಬಲ್ ಕೋಟಿಂಗ್ ಪೇಂಟಿಂಗ್ ಕೊಟ್ಟೆ. ಪೇಂಟ್ ಫಿನಿಶಿಂಗ್ ಹೆಂಗೆ ಆಯಿತು ಸರ್? ನೀವೇ ನೋಡ್ಬೋದು, ನಾವು ಹೇಳೋದೇನಿಲ್ಲ, ಎಲ್ಲ ಅವರೇ ಮಾಡಿರೋದು, ಅವರೇ ಮ್ಯಾನಿಫೈ ಮಾಡಿರೋದು. ನಮ್ದೇನಿಲ್ಲ ಸರ್, ನಿಮ್ಮ ಟೇಸ್ಟ್ ಹೇಗಿದೆ ಅದೇ ಥರ ಮಾಡ್ಕೊಡ್ತೀವಿ ಅಂತ ನಮಗೆಲ್ಲ ಒಪ್ಪಿಗೆ ಆಗಿದೆ. ನಿಮ್ಗೆ ಭಾಳ ಖುಷಿ. ನಮ್ಮ 4 ಜನ ಬಂದಿದ್ದು ಹಾಸನದಿಂದ, ಎಲ್ಲರೂ ಇಷ್ಟ ಆಗಿದೆ. ನಮ್ಮ ಅಣ್ಣ ಮಾತಾಡ್ತಾರೆ.
ಎಲ್ಲ ಸರ್ ಬನ್ನಿ ಸರ್. ಹೆಂಗೆ ಸರ್ ನಿಮ್ಗೆ ಹೆಂಗೆ ಅನಿಸ್ತಾ ಗಾಡಿ ಹೆಂಗೆ ಇದೆ? ಚೆನ್ನಾಗಿದೆ. ಹಾಂ. ನಾವು ಆತನಿಂದ ಇನ್ಸ್ಟಾಗ್ರಾಮ್ ನೋಡಿ ಯೂಟ್ಯೂಬ್ ನೋಡಿ ಬಂದಿದ್ದು ನಾವು. ಓಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಗಾಡಿ ಮಾತ್ರ. ಸರ್ ಮತ್ತೆ ಇದು ಆಮ್ನಿ ಯಾವ ಮಾಡೆಲ್ ಗಾಡಿ ಗೊತ್ತಾ ನಿಮಗೆ? ಯಾವ ವರ್ಷ ಗಾಡಿ ಅಂತ? ಹೌದು, 2003. 2003. ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಇದೆ. ಪರ್ಫೆಕ್ಟ್ ಇದೆ. ವಿತ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಜೊತೆನೆ. ವೆರಿ ಗುಡ್. ಗಾಡಿ ಟೈರು ಏನು ಮಾತಾಡಂಗಿಲ್ಲ. ಟೈರ್ ಎಲ್ಲ ಹೊಸ ಟೈರ್ಗಳು. ಟೈರ್ ಎಲ್ಲ 90% ತುಂಬ ಚೆನ್ನಾಗಿದೆ ಗಾಡಿ. ಓಕೆ, ಸುಮಾರು ಒಂದು ಅದಕ್ಕೆ 23 ವರ್ಷ ಏಜ್ ಆಗ್ತಾ ಇದೆ ಗಾಡಿಗೆ. ಡ್ರೈವಿಂಗ್ ಮೆಕ್ಯಾನಿಸಮ್ ಇದೆ, ಓಡಿಸಿ ನೋಡಿದ್ದೀರಾ? ಸರ್ ಇಂಜಿನ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಚೆಕ್ ಮಾಡಿದ್ವಿ. ಗಾಡಿ ಓಡಿಸ್ಬೇಕು ಅಂತ ಏನಿಲ್ಲ, ಗಾಡಿ ಓಡಿಸ್ಬೇಕು ಅಂತ ಇನ್ನೂ ಸ್ಟಾರ್ಟ್ ಆದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸರ್ ಈಗ ಮೈಸೂರಿಂದ ಹಾಸನ ಸುಮಾರು ಒಂದು ಎಷ್ಟು ಕಿಲೋಮೀಟರ್ ಐತೆ ಸರ್? 120 ಕಿಲೋಮೀಟರ್. 120. ಒಂದು 2-3 ಅವರ್ ಗಾಡಿ ಓಡಿಸ್ಬೇಕು. ನಿಮ್ಗೆ ಕಾನ್ಫಿಡೆಂಟ್ ಇದೆಲ್ಲ ಚಲೋ ಇದೆ, ಮೆಕ್ಯಾನಿಸಮ್ ಎಲ್ಲ ಚಲೋ ಸೂಪರ್ ಆಗೈತೆ. ಹೌದು. ಓಕೆ ಸ್ನೇಹಿತರೆ, ನೋಡಿ ಹಾಸನ ಅಂದ್ರೆ ನಮ್ಮ ವಿಡಿಯೋ ನಮ್ಮ ಚಾನಲ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎಲ್ಲ ಕಡೆನೂ ಹಾಕಿದ್ದು. ಆ ವಿಡಿಯೋ ನೋಡಿಬಿಟ್ಟು ಇಲ್ಲಿ ಬಂದರೆ ಇವರಿಗೆ ನಮ್ಮ ಬಾಯಿಗೆ ಆರ್ಡರ್ ಕೊಟ್ಟಾರ ಗಾಡಿನ. ಸರ್ ಅವ್ರು ಆರ್ಡರ್ ಕೊಟ್ಟಿದ್ದಾರೆ, ನೀವು ಅವರು ಭಾಳ ಖುಷಿಯಿಂದ ಹೇಳ್ತಾ ಇದ್ದಾರೆ ಕಳಸ ಸೂಪರ್ ಆಗೈತೆ, ಮತ್ತು ಟೈಮಲ್ಲಿ ಗಾಡಿ ಕೊಟ್ಟಿದ್ದೀರಾ, ಬಜೆಟ್ಲಿ ಮಾಡಿ ಕೊಟ್ಟಿದ್ದೀರಾ. ನಿಮ್ಮ ಫೀಡ್ಬ್ಯಾಕ್ ಕೊಡಿ ಸರ್, ನೀವು ಹೇಳಿ ಹೆಂಗೆ ಅಂತ. ಕಳಸ ಮಾಡಿ ಅವ್ರು ಮಾತಾಡಬೇಕಲ್ಲ ಸರ್. ಮೈಕ್ ಬೇಕಾದ್ರೂ ಬಂದರೆ ನಾನು ಈ ಥರ ಗಾಡಿ ಬೇಕಾದರೂ ಮಾಡ್ಕೊಡ್ತೀನಿ ಸರ್. ಇವರು 15 ದಿವಸ ಟೈಮ್ ಕೊಟ್ಟಿದ್ರು, ಅವ್ರಿಗೆ 8 ದಿವಸದಲ್ಲಿ ಗಾಡಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದೀವಿ ಸರ್. ಎಲ್ಲ ಅವ್ರಿಗೆ ಯಾವ ಟೇಬಲ್ ಬೇಕು ಆ ಟೇಬಲ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಇಷ್ಟ ಆದಂಗೆ ಮಾಡ್ಕೊಟ್ಟಿದ್ದೀವಿ. ಓಕೆ ಬಂದಿದೆ ಸರ್ ಗಾಡಿ. ಗಾಡಿ ಅಷ್ಟೇ, ಕೆಲಸನೂ ಅಷ್ಟೇ, ಎಸ್ ಎಲ್ಲ ಸೂಪರ್ ಆಗಿದೆ. ಆಯಿತು ಸರ್, ನೀವು ಹೋಗಿ ಚಲೋ ಬಿಸ್ನೆಸ್ ಮಾಡಿ ಸರ್. ಈಗ ಒಂದು ಗಾಡಿ ಆರ್ಡರ್ ಕೊಟ್ಟಿದೆ, ನಿಮ್ಮ ಅದ್ದೂರಿಯಾಗ ಬಿಸ್ನೆಸ್ ಮಾಡಿ 4-5 ಆ ಗಾಡಿಗಳು ನಿಮ್ಮ ಜೊತೆನಿಂದ ಬಿಸ್ನೆಸ್ ಅದ್ದೂರಿಯಾಗಿ ಮಾಡಿ ನೀವು ಎಕ್ಸ್ಟ್ರಾ ಗಾಡಿಗಳು ಆರ್ಡರ್ ಕೊಡಬೇಕು. ಮತ್ತು ನಿಮ್ಮ ಹಾಸನಂದು ಸುಮಾರು ಆರ್ಡರ್ ಅವ್ರಿಗೆ ಬರಬೇಕು. ಈ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಿ ಕೊಟ್ಟಿದ್ದಾರೆ. ಓಕೆ, ತುಂಬ ಧನ್ಯವಾದ ಸರ್. ಸೇಫಾಗಿ ಹೋಗಿ ಹಾಸನಾಗ ಹೋಗಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಹೇಳಿ ಸರ್. ಆಮ್ನಿಯಲ್ಲಿ ಸುಮಾರು ಪಾಸ್ಪೋರ್ಟ್ ಗಾಡಿಗಳು ಮಾಡ್ತಾರೆ. ಆಮ್ನಿಯಲ್ಲಿ ನೀವು ಒಂದು ಸಿಕ್ಕಾಬಟ್ಟೆ ಬಂಬಟ್ ಪಾನಿಪುರಿ ಗಾಡಿ ಮಾಡಿದ್ದೀರಾ. ಫುಲ್ಲ ನಾನು ನೋಡಿದ್ದೀನಿ. ಐ ಆಮ್ ವೆರಿ ಮಚ್ ಇಂಪ್ರೆಸ್ ಸರ್. ಈ ಗಾಡಿ ಬಳೆ ಯಾವ ಮಾಡೆಲ್ ಸರ್ ಇದು? ಸರ್ 2003 ಮಾಡಲ್ ಸರ್ ಗಾಡಿ ಇದು. ಹಾಂ, ಈ ಗಾಡಿ ಬಂದ್ಬಿಟ್ಟು ಫುಲ್ಲು MSL ಆಗಿದೆ. ಕಸ್ಟಮರ್ ಯಾವ ಥರ ಬೇಕಿದೆ ಅವರು ಹೇಳಿದ್ದಾರೆ ಆ ಥರ ಮಾಡಿಕೊಟ್ಟಿದ್ದೀವಿ ಸರ್. ಫುಲ್ಲು ಇಂಟೀರಿಯರ್ SS ಆಗಿದೆ ಸರ್. ಇಂಟೀರಿಯರ್ ಫುಲ್ SS ಆಗಿದೆ. ಹಾಂ ಸರ್, ಗಾಡಿ ಪೇಂಟಿಂಗ್ ಎಲ್ಲ ಸೂಪರ್ ಆಗಿದೆ. ನಾವು ದೂರ ಅಂದರೆ ಬೈಕಲ್ಲಿ ಬರೋ ಟೈಮಲ್ಲಿ ಗಾಡಿ ನೋಡಿ ಎತ್ತು ಕಾಣಿಸ್ತಾ ಇದೆ. ಕಳ್ಸ ಅಥವಾ ಏಕ್ದಮ್ ಪರ್ಫೆಕ್ಟ್ ಇದೆ ಸರ್. ಸೊ ಫಸ್ಟ್ ಎಕ್ಸ್ಟೀರಿಯರ್ ನೋಡೋಣ ಸರ್. ಎಕ್ಸ್ಟೀರಿಯರ್ಲೇ ನೋಡ್ತಾನೆ ಫುಲ್ ಡ್ಯೂಯಲ್ ಪೈಂಟ್ ಸ್ಕೀಮ್ ಇದಲ್ಲ ಸರ್, ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್. ವೈಟ್ ಆ್ಯಂಡ್ ಯೆಲ್ಲೋ. ಓಕೆ, ಇಲ್ಲಿ ಫ್ರಂಟ್ ಪೋರ್ಷನಲ್ಲಿ ಡ್ರೈವರ್ ಕ್ಯಾಬಿನ್ ಎಲ್ಲ ಫುಲ್ ವೈಟ್ ಐತೆ. ಅಲ್ಲಿ ಬ್ಯಾಕಲ್ಲಿ ಕ್ಯಾರೇಜ್ ಬಂದು ಡ್ಯೂಯಲ್ ಯೆಲ್ಲೋ ಆ್ಯಂಡ್ ವೈಟ್. ನಾವು ಫೋಟೋ ಹಾಕ್ತೀನಿ, ನೋಡ್ಬೋದು, ವೀಡಿಯೋ ಕ್ಲಿಪ್ಸ್ ಹಾಕ್ತೀನಿ. ಹೇಳಿ ಸರ್. ಸರ್ ಬನ್ನಿ ತೋರಿಸ್ತೀನಿ. ಹಾಂ, ಗಾಡಿ. ಸೊ ಫಸ್ಟ್ ಇಲ್ಲೇ ಡ್ರೈವರ್ಸ್ ಕ್ಯಾಬಿನ ನೋಡಿ ಅಷ್ಟು ನೀಟಾಗಿದೆ. ಸೀಟ್ಸ್ ಕೂಡ ನೋಡ್ಬೋದು. ಸೀಟ್ಸ್ ಕೂಡ ನೋಡಿ ಟಾಪ್ ಕ್ಲಾಸ್ ಕಂಡೀಷನ್ ಸೀಟ್. ಇಂಟೀರಿಯರ್ಸ್ ಎಲ್ಲ ನೋಡಿ ತುಂಬ ನೀಟಾಗಿ. ಡ್ರೈವರ್ಸ್ ಕ್ಯಾಬಿನ್ ಸ್ಟಾರ್ಟಿಂಗ್ ಅಂದರೆ ಎಲ್ಲ ನೀಟ್ ರೆಡಿ ಮಾಡಿ ಕೊಡ್ತಾರೆ ನಿಮಗೆ. ಎಸ್ ಸರ್, ಇಲ್ಲಿ ಹೋಗಲ್ಲ ಸರ್ ಬನ್ನಿ. ಫುಲ್ SS ರ್ಯಾಕಲ್ಲೇ ಆಗಿದೆ. ಹಾಂ, ಇದು ಪಾನಿಪುರಿ ಗಾಡಿ ರೆಡಿ ಆಗಿರೋದು. ಇದು ಹಾಸನ್ ಇಂದ ಬಂದಿದ್ದಾರೆ ಸರ್ ಪಾರ್ಟಿ ಕಸ್ಟಮರ್. ಓಕೆ, ಇದು ಎಕ್ಸ್ಟೀರಿಯರ್ ಇಲ್ಲೇ ನೋಡಲ್ಲ. ಡೋರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಮೇನ್ ಹೈಲೈಟ್ ನೋಡಿ, ಪೇಂಟ್ ಸ್ಕೀಮ್ ನೋಡಿ, ಡ್ಯೂಯಲ್ ಪೇಂಟ್ ಸ್ಕೀಮ್ ನೋಡ್ತಾ ಇದ್ದೀರಾ. ಪೇಂಟಿಂಗ್ ಎಲ್ಲ ಟಾಪ್ ಕ್ಲಾಸ್ ಇದೆ. ಎಲ್ಲ ಬಂದು ನಿಮಗೆ ಸೂಪರ್ ಪೇಂಟಿಂಗ್ ಮಾಡಿ ಎಲ್ಲ ಎತ್ತು ಕಾಣಿಸ್ತಾ ಇದೆ. ವಿಡಿಯೋಲ್ಲೇ ಗಾಡಿ ಅಷ್ಟು ಸೂಪರ್ ಆಗೈತೆ. ನೀವು ಡೈರೆಕ್ಟಾಗಿ ಬಂದು ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಎಕ್ಸ್ಟೀರಿಯರ್ ಎಲ್ಲ ಡೋರ್ಸ್ ಎಲ್ಲ ನೋಡ್ಬೋದು. ಡೋರ್ಸ್ ಎಲ್ಲ ನೋಡಿ, ಡೋರ್ ಪ್ಯಾನಲ್ಸ್ ಪೇಂಟಿಂಗ್ ಹೆಂಗೆ ನೋಡಿ ಎಲ್ಲ ಥಿಕ್ ಕೋಟಿಂಗ್, ಡಬಲ್ ಲೇಯರ್ ಕೋಟಿಂಗ್ ಕೊಟ್ಟಿದ್ದಾರೆ. ಯಾವಾಗಲೂ ರಸ್ಟ್ ಹಿಡಿಯಲ್ಲ, ತುಂಬ ಲೈಫ್ ಬರೋ ಪೇಂಟ್ ಹಾಕಿದ್ದಾರೆ. ಸೊ ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಕೆಳಗೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಬರ್ತಾ ಇದೆ. ಇಲ್ಲಿ ನೋಡಿ ವಿತ್ ಲಾಕ್ ಆ್ಯಂಡ್ ಕೀ ಫೆಸಿಲಿಟಿ ಜೊತೆನೆ ಬೀಗ ಎಲ್ಲ ಹಾಕಿದ್ದಾರೆ. ಸೊ ಸ್ಟೋರೇಜ್ಗೆ ಡೋರ್ ಇಲ್ಲಿ ಇದೆ. ಮತ್ತು ಇಲ್ಲಿನೂ ನೋಡ್ಬೋದು, ಸೈಡಲ್ಲಿ ನೋಡ್ಬೋದು, ಇಲ್ಲಿ ಡೋರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನೋಡ್ಬೋದು. ಎಲ್ಲ ವಿತ್ ಲಾಕ್ ಆ್ಯಂಡ್ ಕೀ ಫೆಸಿಲಿಟಿ ಇರ್ತದೆ. ಸರ್ ವಾಟರ್ ಟ್ಯಾಂಕ್ ಎಷ್ಟು ಕೆಪಾಸಿಟಿ? ಸರ್ 200 ಲೀಟರ್ ಕೆಪಾಸಿಟಿ ಇದೆ ಸರ್. ಈ ಗಾಡಿಗೆ ಫುಲ್ 4 ಟೈರು ಹೊಸದಿದೆ. ಓಕೆ, 4 ಟೈರ್ ಹೊಸದು ಟೈರ್ಸು. ಸೊ ಎಕ್ಸ್ಟೀರಿಯರ್ ಡ್ಯೂಯಲ್ ಪೇಂಟ್ ಸ್ಕೀಮ್ ಬರ್ತದೆ. ಇಂಟೀರಿಯರ್ಸ್ ಇದು ಪಾನಿಪುರಿ ಗಾಡಿ. ಕಸ್ಟಮರ್ಗೆ ಏನು ಕೇಳಿದಾರೆ ಆ ರೀತಿಲಿ ಮಾಡಿಕೊಟ್ಟಿದ್ದಾರೆ. ಕಸ್ಟಮರ್ ಫುಲ್ SSಲ್ಲೇ ಬೇಕಂತ ಹೇಳಿದ್ದಾರೆ. ಈಗ ಇಂಟೀರಿಯರ್ಸ್ ನೋಡೋಣ. ಪಾನಿಪುರಿ ಗಾಡಿಗೆ ಫ್ರೇಮ್ ವರ್ಕ್ ನೋಡಿ, ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ SSಲ್ಲೇ ಮಾಡಿದ್ದಾರೆ ನೋಡಿ. ಇದು ಗ್ಲಾಸ್ ಫಿಟ್ಟಿಂಗ್ ಅವ್ರು ಮಾಡಿಲ್ಲ, ಯಾಕಂದರೆ ಟ್ರಾವೆಲಿಂಗ್ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಗ್ಲಾಸ್ ಬಂದು ನಿಮಗೆ ಕ್ರ್ಯಾಕ್ ಆಗುತ್ತೆ ಅಂತ ಮಾಡಿಲ್ಲ. ಇಲ್ಲಿ ನೋಡಿ ರೂಫ್ ಎಲ್ಲ ಪೇಂಟಿಂಗ್ ನೋಡಿ, ಎಲೆಕ್ಟ್ರಿಕಲ್ ಲೈಟ್ಸ್ ಎಲ್ಲ
ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈ ಸೈಡು ನೋಡ್ಬೋದು ನಿಮಗೆ ಸ್ಟೋರೇಜ್ ಸ್ಪೇಸ್ ಬರ್ತದೆ. ರ್ಯಾಕ್ ನೋಡಿ ಕಂಪ್ಲೀಟ್ SSಲ್ಲೇ ಮಾಡಿದ್ದು, ಮತ್ತು ಫ್ಲೋರು ಎಲ್ಲ SSಲ್ಲೇ ಬರ್ತಾ ಇದೆ. ಮತ್ತು ನೋಡಿ ಈ ರ್ಯಾಕಲ್ಲಿ ಫ್ರೇಮೇ ನೋಡಿ, ಫ್ರೇಮ್ ಡಿಸೈನ್ ನೋಡಿ, ಇದೇ ನಿಮ್ಗೆ ಸರ್ಪ್ರೈಸು ನೋಡಿ. ಹಾಗೆ ಸೂಪರಾಗಿದೆ. ಇಲ್ಲಿ ಡಿಸೈನ್ ನೋಡಿ ಹೆಂಗೆ ಬೆಂಡ್ ವರ್ಕ್ ಮಾಡಿದ್ದಾರೆ ನೋಡಿ, ಸೂಪರಾಗಿ ಒಂದು ಆರ್ಚ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಪ್ಯಾನಲ್ಸ್ ಎಲ್ಲ ಹಾಕಿದ ಮೇಲೆ ಸಿಕ್ಕಾಬಟ್ಟೆ ಲುಕ್ ಬರ್ತದೆ, ಸೂಪರಾಗೇ ಇರ್ತದೆ. ಫ್ರೇಮ್ ಎಲ್ಲ ಕಂಪ್ಲೀಟ್ SS, ಫುಲ್ ಬಾಡಿ SS. ಇಲ್ಲಿ ಫ್ಲೋರು ನೋಡ್ತಾ ಫುಲ್ SS. ರೂಫಲ್ಲಿ ನಿಮಗೆ ಪೇಂಟಿಂಗ್ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಆ್ಯಕ್ಚುಲಿ ಒಂದು 3 ವೀಲರ್ಲಿ ಅವರು ಒಂದು ಪಾನಿಪುರಿ ಗಾಡಿ ಮಾಡಿದ್ದಾರೆ. ಲಾಸ್ಟ್ ವಿಡಿಯೋ ನೋಡಿಬಿಟ್ಟು ಒಬ್ಬರು ಕ್ಲೈಂಟ್ ಅವ್ರಿಗೆ ಆರ್ಡರ್ ಕೊಟ್ಟಿದ್ದಾರೆ, ನನಗೆ ಆಮ್ನಿಯಲ್ಲಿಯೂ ಪಾನಿಪುರಿ ಗಾಡಿ ಸೇಮ್ ಡಿಸೈನ್ ಬೇಕಂದರೆ ಡಿಟ್ಟೋ ಸೇಮ್ ಡಿಸೈನಲ್ಲೇ ಮಾಡಿದ್ದಾರೆ. ನೋಡಿ ಹೆಂಗೆ ಇದೆ ರ್ಯಾಕ್, ಡಿಸ್ಪ್ಲೇ ಪ್ಯಾನಲ್ ಎಲ್ಲ ನೋಡಿ ಕಂಪ್ಲೀಟ್ SS. ಈ ಸೈಡ್ ವ್ಯೂ ನೀವು ನೋಡ್ಬೋದು. ಇಲ್ಲಿ ನೋಡಿ ಫ್ರಂಟ್ ವ್ಯೂ ನೋಡ್ತಾ ಇದ್ದೀರಾ, ಕಂಪ್ಲೀಟ್ SS, ಫುಲ್ SSಲ್ಲೇ ಮಾಡಿದ ಆಮ್ನಿಯಲ್ಲಿ ಪಾನಿಪುರಿ ಗಾಡಿ. ಏಕ್ದಮ್ ಟಾಪ್ ಕ್ಲಾಸ್ ಫಿನಿಷಲ್ಲೇ ಬಂದಿದೆ. ವರ್ಕ್ಮ್ಯಾನ್ಶಿಪ್ ಎಲ್ಲ ಅಷ್ಟು ಸೂಪರಾಗೈತೆ. ಇಲ್ಲಿ ಎಲ್ಲ ನೀವು ನೋಡ್ತಾ ಇದ್ದಾರೆ, ಇದೆಲ್ಲ ಗ್ಲಾಸ್ ಪ್ಯಾನಲ್ಸಲ್ಲೇ ಕ್ಲೋಸ್ ಆಗುತ್ತೆ. ಈಗ ಅದು ಫಿಟ್ಟಿಂಗ್ ಮಾಡಿಲ್ಲ ಅಂತಾರೆ ಸರ್. ಗಾಡಿ ಹತ್ತೋ ಏಕ್ದಮ್ ಸೂಪರಾಗೈತೆ ಸರ್, ಅಷ್ಟು ಸೂಪರಾಗಿ ವರ್ಕೌಟ್ ಮಾಡಿದ್ದೀರಾ. ಆದರೆ ಇನ್ನೊಂದು ಇದೆ, ಹಣ ವಿಚಾರ. ಎಷ್ಟು ಬಜೆಟಲ್ಲೇ ಮಾಡಿದ್ದೀರಾ ಸರ್? ಇದು ಟೋಟಲ್ 195ಗೆ ಮಾಡಿದ್ದೀವಿ ಸರ್. 195 ಹೌದು ಸರ್. ಓಕೆ, ಬೇರೆ ಗ್ರಾಹಕರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೂ ಈ ಸೇಮ್ ಫಿನಿಷಲ್ಲಿ 195 ಮಾಡಿಕೊಡ್ಬೇಕು. ಹೌದು ಸರ್, 195 ಕನ್ಫರ್ಮ್ ಆಗಿ ಮಾಡಿಕೊಡ್ತೀವಿ. ಅವ್ರ ಗಾಡಿ ತೊಗೊಬಂದ್ರು ಅವ್ರಿಗೆ ಇದೇ ಸೇಮ್ ಬೇಕಾದರೂ ಮಾಡಿಕೊಡ್ತೀವಿ, ಯಾವ ಥರ ಬೇಕಾದರೂ ಮಾಡಿಕೊಡ್ತೀವಿ ಸರ್. ಓಕೆ ನೋಡಿ, ಪಾನಿಪುರಿ ಗಾಡಿ ಅಂತ ಸಖತ್ತಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫುಲ್ ಬಾಡಿ SS. ಬೇರೆ ಇಲ್ಲಿ ಪಾನಿಪುರಿ ರ್ಯಾಕ್ ಫ್ರೇಮ್ ಮಾಡಿದ್ದಾರೆ ನೋಡಿ, ಆ ಡಿಸೈನ್ಗೆ ನೀವು ಹಣ ಕೊಡ್ಬೋದು. ಗಾಡಿ ಮೆಕ್ಯಾನಿಸಮು ಸೂಪರ್ ಆಗಿರ್ತದೆ. ಆಮ್ನಿಯಲ್ಲಿ ಎಂಜಿನ್ ಎಲ್ಲ ಟಾಪ್ ಕ್ಲಾಸ್ ವರ್ಕಿಂಗ್ ಕಂಡೀಷನ್ ಇರುತ್ತೆ. ಸೂಪರ್ ಮೆಕ್ಯಾನಿಸಮ್ ಇರೋ ಗಾಡಿನೇ ನಿಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಥರ ಗಾಡಿ ಸೇಮ್ ಡಿಸೈನ್ ಫುಲ್ SS ಅಲ್ಲಿ ಆಮ್ನಿಯಲ್ಲಿ ಪಾನಿಪುರಿ ಗಾಡಿ ಸೇಮ್ ಡಿಸೈನ್ 1,95,000. ಓಕೆನಾ ಸರ್? ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಗಾಡಿ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಸರ್. ಹಂಗೆ ಇಟ್ಕೊಳ್ಳಿ, ವಿಡಿಯೋ ರೋಲಿ ಹಂಗೆ ಇರಿ, ಹಂಗೆ ಎಲ್ಲರೂ ಒಟ್ಟಿಗೆ ಬನ್ನಿ ಸರ್. ಓಕೆ, ಡನ್ ಸರ್. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಹಾಸನಲ್ಲೂ ಬಂದು ಆಮ್ನಿ ಗಾಡಿಯಲ್ಲಿ ಪಾನಿಪುರಿ ಗಾಡಿ ಆರ್ಡರ್ ಕೊಟ್ಟಾರೆ. ಈಗ ಡೆಲಿವರಿ ಆಯಿತು. ನಾವು ವಿಡಿಯೋ ಸುಮ್ಮನೆ ಬಂದು ಎಲ್ಲರಿಗೂ ಮಾಡೋಂಗಿಲ್ಲ, ಹಣ ಕೊಡೋ ಯೂಟ್ಯೂಬರ್ಸ್ ಎಲ್ಲ ಹಣ ತೊಗೊಂಡು ಪ್ರಮೋಷನ್ ಮಾಡ್ತಾರೆ, ಹಂಗೇನಿಲ್ಲ. ಈಗ ನೀವೇ ನೋಡ್ತಾ ಇದ್ದಾರೆ, ಕ್ಲೈಂಟು ಅವ್ರ ಗಾಡಿ ತೊಗೊಂಡಿದ್ದಾರೆ, 100% ಅವ್ರಿಗೆ ಕಳ್ಸ ನೋಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವ್ರಿಗೂ ಸಪೋರ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕದಲ್ಲಿ ಬಂದು ಇವ್ರಿಗೆ ಆರ್ಡರ್ ಬರಬೇಕು. ಎಲ್ಲರಿಗೂ ಧನ್ಯವಾದಗಳು.